ಡಿ ಕೆ ಸುರೇಶನ್ ನಿಂತ್ಕೊಂಡ್ರೆ ಈ ಸಾರಿ 6 ಲಕ್ಷ ಮೇಲೆ ಚುನಾವಣೆಯಲ್ಲಿ ಲೀಡ್ ಕೊಡ್ತಾರೆ. ನಾನು ಹೇಳಿರ್ತೀನಿ, ಟೋಟಲ್ಲು 8 ಕ್ಷೇತ್ರದಲ್ಲಿ ಸೇರಿ 6 ಲಕ್ಷ ಮೇಲೆ ಲೀಡ್ ಇರ್ತದೆ. ನೀವು ನೋಡಿ ಮತ್ತೆ ಪ್ರಸಾರ ಮಾಡಬೇಕು. ಈಗ ಮೊನ್ನೆ ಬಾಬು ಅವ್ರು ಕೇಳಿದ್ರು MLA ಎಲೆಕ್ಷನ್ ಚುನಾವಣೆಯಲ್ಲಿ ಎಷ್ಟು ಮತ ಬರ್ಬೋದು. ನಾನು ಹೇಳಿದೆ 30,000 ಮೇಲೆ ಚುನಾವಣೆಯವ್ರು ಗೆಲ್ತಾರೆ ಅಂತ ಹೇಳಿದೆ. ಅದಕ್ಕೆ ಮೊದಲು ಕೇಳಿದ್ರು, ಅವರೇ ಕೇಳಿದ್ರು 8,500 ಗೆಲ್ತಾರೆ ಅಂತ ಹೇಳಿದ್ದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಲೋಕಸಭಾ ಸದಸ್ಯ ಸುರೇಶಣ್ಣವರು 6 ಲಕ್ಷದ ಮೇಲೆ ಲೀಡಲ್ಲಿ ಗೆಲ್ತಾರೆ ನೋಡಿ. ಸರ್, ಈಗ ಬಿಜೆಪಿ JDS ಒಂದಾಗಿದೆ ಸರ್, ಇದರಿಂದ ಕಾಂಗ್ರೆಸ್ ಹಿನ್ನಡೆ ಆಗಲ್ವಾ ಅಂತ. ನಮ್ಮ ಸುರೇಶಣ್ಣ ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ಅಭ್ಯರ್ಥಿ ಆದರೆ ಯಾವ ಹಿನ್ನಡೆ ಯಾವುದೂ ಆಗಲ್ಲ. ಅವ್ರು ಕೆಲಸ ಮಾಡಿರ್ತಾರೆ, ಜನದ ಜೊತೆಯಲ್ಲಿ ಅಷ್ಟು ಬೆರೆತಿರ್ತಾರೆ, ಅವ್ರು ಓಟ್ ಅಷ್ಟು ತೆಗಿತಾರೆ ಅಂತ ಹೇಳ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ಸಂಸದ DK ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ DK ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ರು. ಇನ್ನು ಸಭೆಯನ್ನು ಕಾಂಗ್ರೆಸ್ ಮುಖಂಡರಾದ ಉಸ್ಕೂರು ಮಧುರಪ್ಪರವರು ಮಾತನಾಡಿ, ಸಂಸದ DK ಸುರೇಶ್ ರವರು ಹಾಗೂ ಶಾಸಕ ಬಿ ಶಿವಣ್ಣರವರು ಆನೇಕಲ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಶ್ರಮಿಸುತ್ತಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಸುಮಾರು 6 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ರಾಜಪ್ಪ, ಉಪಾಧ್ಯಕ್ಷ ಹವಲಹಳ್ಳಿ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರಾದ ಉಸ್ಕೂರು ಪಾಪಣ್ಣ, ಯಲ್ಲಪ್ಪ, ಗಟ್ಟಹಳ್ಳಿ ಸೀನಪ್ಪ, ಶಿವರಾಮ್, ಬೊಮ್ಮಸಂದ್ರ ಲಿಂಗಣ್ಣ, ಮೋಹನ್ ಬಾಬು, ತಿಮ್ಮಡ್ಲು, ಸ್ವತ್ತೇಗೌಡರು ಮತ್ತು ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಜನಗಳಿಗೆ ಆಶ್ವಾಸನೆ ಕೊಟ್ಟು 1,500 ರೂಪಾಯಿ ಹಾಕ್ಬೇಕಲ್ಲ ಅಕೌಂಟ್ಗೆ, ಅದು ಹಾಕ್ತೀವಿ. 1,500 ರೂಪಾಯಿ ಅಲ್ಲ, ನಿಮ್ಮ ಅಕೌಂಟ್ ಏನ್ ಮಾಡ್ತೀರಿ ಆ ದುಡ್ಡು ನಿಮ್ ಕೈಯಿಂದ ಲಾಸ್ ಆಯ್ತು. ಈ ರೀತಿಯಾಗಿ ವಂಚನೆ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡ್ತು. ಅದೇ ರೀತಿ 4 ವರ್ಷ ನಮ್ಮ ರಾಜ್ಯದಲ್ಲಿ ಸರ್ಕಾರ ಆಯ್ತು ಬಿಜೆಪಿ. ಅದಕ್ಕೆ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ತಾವೆಲ್ಲರೂ ಕೂಡ ಸೇರಿ ಮಾಡಿದ್ದೀರಾ, ನಮ್ಮನ್ನು ಆಯ್ಕೆ ಮಾಡಿದ್ದೀರಾ. ನಾವು ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಜನಸಾಮಾನ್ಯರಿಗೆ ಸ್ಪಂದಿಸಬೇಕು, ಅವ್ರ ಕಷ್ಟ ಸುಖಗಳನ್ನು ಆಲಿಸಬೇಕು, ಅವರಿಗೆ ಸಹಾಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಪ್ರತಿಯೊಂದು ಅಧಿಕಾರಿಗಳು ಇಲ್ಲಿದ್ದಾರೆ. ಇವತ್ತು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ನಿಮ್ಗೆ 2,000 ರೂಪಾಯಿ ಬರ್ತಾ ಇಲ್ಲ ಮನೆಯಲ್ಲಿ ಒಬ್ಬರಿಗೆ, ಅವ್ರು ಕೂಡಲೇ ನಿಮ್ಮ ಸಮಸ್ಯೆ ಏನಿದೆಯೋ CDP ಅವ್ರು ಇದ್ದಾರೆ, ಅಧಿಕಾರಿ ವರ್ಗದವ್ರು ಇದ್ದಾರೆ, ಅವರಿಗೆ ಅರ್ಜಿ ಕೊಡ್ಬೋದು. ಅಕ್ಕಿ ಯಾರಿಗಾರು ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳಿದ್ರೆ ಅವ್ರು ಅದು ಸಾಲ್ವ್ ಮಾಡ್ಕೊಡ್ತಾರೆ. ಅದೇ ರೀತಿ ಕರೆಂಟ್ ಬಿಲ್ ಏನಾದ್ರು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡ್ಕೊಡ್ತಾರೆ. ಮತ್ತೆ ನಿಮ್ಮ ಖಾತೆಗಳು ಇನ್ನೊಂದು ಮತ್ತೊಂದು ಏನಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ದಾರೆ. ಎಲ್ಲಾ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನ ಆಗ್ಬೇಕು, ನಿಮ್ಗೆ ಸಹಾಯ ಆಗ್ಬೇಕು ಅಂತೇಳಿ ಅಧಿಕಾರಿಗಳ ಜೊತೆನಲ್ಲಿ ನಾವು ಬಂದಿರ್ತಕ್ಕಂಥದ್ದು. ಇವತ್ತು ಅರ್ಜಿ ತಗೊಂಡು ಹೋಗೋದಲ್ಲ, ನಿಮ್ಮ ಅರ್ಜಿ ಇಲ್ಲೇ ವಿಲೇವಾರಿ ಆಗ್ಬೇಕು. ಮತ್ತೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೀವು ನೇರವಾಗಿ ಯಾವ ಅಧಿಕಾರಿಗಳಿಗೆ ನಾವು ರೆಫರ್ ಮಾಡಿರ್ತೀವಿ ಅವರನ್ನ ಭೇಟಿ ಮಾಡಿದ್ರೆ, ಇಲ್ಲಾಂದ್ರೆ ಅವರೇನೆ ನಿಮ್ ಫೋನ್ ನಂಬರ್ ಎಲ್ಲ ಕೊಟ್ರೆ ಅವರೇ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಗೆ ಫೋನ್ ಮಾಡಿ ಹೇಳಿದ್ರು. ಅದರಿಂದ ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಇಂಥ ಲೋಕಸಭಾ ಸದಸ್ಯ ಸಿಗಲ್ಲ, ತುಂಬಾ ಗಂಭೀರವಾಗಿ ಯೋಚನೆ ಮಾಡಿ. ಸುಮ್ಮನೆ ಯಾರೋ ಬಂದು ಹೋಗೋರಲ್ಲ. ಇವತ್ತು ಬಂದು ಹೋಗುವಂತ ಜನ ಸುಮಾರು ಜನ ಸಿಗ್ತಾ ಇರ್ತಾರೆ. ಆದ್ರೆ ಜನಸಾಮಾನ್ಯರಿಗೆ ಸ್ಪಂದಿಸಿ, ಜನರುಗಳಿಗೆ ಕಷ್ಟ ಸುಖ ಆಲಿಸಿ, ಜನಗಳಿಗೆ ಸಿಗುವಂತ ಸೌಲಭ್ಯಗಳನ್ನ ಕೊಡಿಸುವಂತದ್ದು ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಅದು ಗ್ರಾಮ ಪಂಚಾಯತಿಯವರು ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು. ಇವರೆಲ್ಲರ ಕರ್ತವ್ಯ ಏನಂತ ಹೇಳಿದ್ರೆ ಜನ ನಮಗೆ ಓಟ್ ಹಾಕಿದಾಗ ಅವ್ರು ಋಣ ತೀರಿಸುವಂತ ಕೆಲಸ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾವಿರ್ಬೋದು, ನಮ್ಮ ಲೋಕಸಭಾ ಸದಸ್ಯರು ಇರ್ಬೋದು. ಹೆಚ್ಚಿನ ರೀತಿಯಲ್ಲಿ ರಾತ್ರಿ ಅವ್ರು ಮಳ್ಕೊಳ್ಳೋದು ನೀವು ನೋಡಿದ್ರೆ ರಾತ್ರಿ 1 ಗಂಟೆವರೆಗೂ ಕೂಡ ಮನೆ ಹತ್ರ ಜನ ಇರ್ತಾರೆ. ದಿನನಿತ್ಯ ಜನಸಾಮಾನ್ಯರ ಕಷ್ಟವನ್ನು ಆಲಿಸ್ತಾರೆ. ಮತ್ತೆ ಅವರೇ ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಎಲ್ಲ ಅಧಿಕಾರಿಗಳ ಹತ್ರ ಹೋಗ್ತಾರೆ. ಈ ರೀತಿಯಾದಂತ ವ್ಯಕ್ತಿಗಳು ನಮಗ್ ಬೇಕು. ಯಾರೋ ಬಂದು ಓಟ್ ಹಾಕ್ಸ್ಬೇಕು ಮನೇಲಿ ಹೋಗಿ ಕುತ್ಕೊಳ್ಳೋರಲ್ಲ. ಕುಮಾರಸ್ವಾಮಿ ಅವರು 5 ವರ್ಷ MP ಆಗಿ ಒಂದು ದಿವಸ ಉಸ್ಕೂರು ಎಲ್ಲಿದೆ ಅಂತ ಗೊತ್ತಿಲ್ಲ, ಮೂಡುಮಂಗಲ ಎಲ್ಲಿದೆ ಅಂತ ಗೊತ್ತಿಲ್ಲ, ಕಟ್ರಳ್ಳಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವರಿಗೆ ಕೇಳ್ಬಿಡಿ, ಎಲ್ಲಾರು ಬಂದ್ಬಿಡಿ ಅವ್ರು ನೇರವಾಗಿ, ಇಂಥ ಊರು ನನ್ಗೆ ಗೊತ್ತಿದೆ ಅಂತ ಬರ್ಲಿ, ಗೊತ್ತಿಲ್ಲ. ಆದ್ರೆ ನಮ್ಮ ಲೋಕಸಭಾ ಸದಸ್ಯರು ಆ ರೀತಿ ಅಲ್ಲ. ಪ್ರತಿ ಗ್ರಾಮ ಪಂಚಾಯತಿನೂ ಗೊತ್ತು, ಪ್ರತಿ ಮುಖಂಡರು ಗೊತ್ತು, ಆ ಸಮಸ್ಯೆಗಳು ಏನು ಅಂತೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋದು. ಆ ನಿಟ್ಟಿನಲ್ಲಿ ನಮಗೆ ಬೆನ್ನೆಲುಬಾಗಿ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಸಹಾಯ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ
ನಮ್ಮ ಬೆನ್ನೆಲುಬಾಗಿ ಸಹಾಯ ಮಾಡುವಂಥ ನಮ್ಮ ಲೋಕಸಭಾ ಸದಸ್ಯರು ಇವತ್ತು ನಮ್ಮ ಜೊತೆಯಲ್ಲಿ ಈ ಸಾರಿನೂ ಕೂಡ ಮತ್ತೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಏನು ಇವತ್ತು ಭರವಸೆಯನ್ನ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೀವಿ, ಜ್ಞಾಪಕ ಇದೆಯಾ? ಒಂದು ಹ್ಯಾಂಡ್ ಬೆಲೆ ಕೊಟ್ಟಿದ್ದೀವಿ, ಕಾವೇರಿ ವಾಟರ್ ಕೊಡ್ತೀವಿ ಅಂತೇಳಿ. ಕಾವೇರಿ ವಾಟರು ಈಗ ಆಲ್ರೆಡಿ ಶಾಂಕ್ಷನ್ ಆಗಿದೆ. ಪ್ರತಿ ಮನೆಗೂ ಕೂಡ, ಪ್ರತಿ ಊರಿಗೂ ಕೂಡ ಕಾವೇರಿ ವಾಟರು ಇನ್ನು ಕೇವಲ ಒಂದು 4-5 ತಿಂಗಳಲ್ಲಿ ಆದೇಶ ಆಗಿದೆ. ಅದು ಟೆಂಡರ್ ಆದ್ಮೇಲೆ, ಟೆಂಡರ್ ಎಲ್ಲ ಮುಗಿದ ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಅದು ಕೂಡ ಆಗ್ತದೆ. ಏನೇನು ನಾವು ಹೇಳಿದ್ದೀವಿ, ಇವತ್ತು ಅನೇಕ ರಸ್ತೆಗಳು ಆಗಿದ್ದಾವೆ, ಕೆಲವೊಂದು ರಸ್ತೆ ಆಗಿಲ್ಲ. ಅದಕ್ಕೂ ಕೂಡ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ನಾನು ಕೂಡ ಇಲ್ಲಿಂದ ನಮ್ಮ ಉಸ್ಕೂರಿಂದ ಆವಲಹಳ್ಳಿ ರಸ್ತೆ, ಮತ್ತೆ ಇಲ್ಲಿಂದ ಚಿಂಚಲಮಡವಾಳ ರಸ್ತೆ, ಮತ್ತೆ ಇದರಿಂದ ಚಿಂಚಲಮಡವಾಳದಿಂದ ನಮ್ಮ ಇದಕ್ಕೆ ಕೂಳಿಮಂಗಲ ರಸ್ತೆ, ಈ ಎಲ್ಲ ರಸ್ತೆಗಳನ್ನು ಕೂಡ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ಕೆಲವೇ ದಿನಗಳಲ್ಲಿ ಕೆಲಸನೂ ಪ್ರಾರಂಭ ಆಗ್ತದೆ. ಮತ್ತೆ ಯೂಜಡಿ ಕೆಲಸ ಅದು ಕೂಡ ಯೂಜಡಿ ಕೆಲಸ ಕೂಡ ಆಗ್ಬೇಕಾಗಿದೆ. ಅದು ಕೂಡ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಾವು ನಮ್ಮ ಸರ್ಕಾರ ಬರಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಭೂತರಾಗಿದ್ದೀರಾ. ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು, ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಬರ್ತಾ ಇರ್ತಕ್ಕಂಥ ಏನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿ ಹೆಚ್ಚಿನ ಮತವನ್ನು ಕೊಟ್ಟರೆ ಸುಮಾರು 1000 ಓಟು ಲೀಡ್ ಬರಲಿಕ್ಕೆ ಈ ಪಂಚಾಯತಿ ಕಾರಣ ಆಗಿದೆ. ನಿಮಗೂ ಅದೇ ರೀತಿಯಾಗಿ ಇಲ್ಲಿ ಇನ್ನೂ 2,000 ಹೆಚ್ಚಾಗಿ ಓಟ್ ಬರಬೇಕು. ಆ ರೀತಿಯಲ್ಲಿ ನಾವೆಲ್ಲ ನಿಂತು ಕೆಲಸ ಮಾಡಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸ್ಕೊಂಡು ಇನ್ನೂ ಏನೇನು ಪೆಂಡಿಂಗ್ ಇದಾವೆ ತಮ್ಮ ಕುಂದುಕೊರತೆಗಳನ್ನು ಆಲಿಸಬೇಕು ಅಂತ ಹೇಳಿ ನಾನು ಮತ್ತು ಶಾಸಕರು ಇಡೀ ತಾಲೂಕಿನ ಆಡಳಿತವನ್ನ ಇಲ್ಲಿ ಕರ್ಕೊಂಡು ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳಬೇಕು ಅಂತ ಹೇಳಿ ನಾನು ಮಾತಾಡಿದ್ಮೇಲೆ ತಮ್ಮ ಪ್ರತಿಯೊಂದು ಅರ್ಜಿಗಳು ನೀವೇನು ತಂದಿದ್ದೀರಿ, ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನ ಕೇಳ್ತೇವೆ. ನಾನು ಮುಂಚೆನೆ ಕೇಳಬೇಕು ಅಂತಿದ್ದೆ. ಶಾಸಕರು ನೀವು ಅರ್ಜಿ ಕೊಟ್ಟ ಮೇಲೆ ಸೀದಾ ಆ ಕಡೆ ಬೆನ್ ತೋರಿಸ್ಕೊಂಡು ಹೋಯ್ತಾ ಇರ್ತೀರಿ, ಫಸ್ಟ್ ಮಾತಾಡ್ಬಿಡಿ ಅಂತ ಹೇಳೋದು. ನಾನು ಇಲ್ಲ, ಆಮೇಲೆ ಇಸ್ಕೊಳ್ಳೋಣ ಅಂತ ಹೇಳಿದೆ. ಇವತ್ತು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಹಳ ಭರವಸೆಯನ್ನ ಇಟ್ಟು ಈ ಸರ್ಕಾರವನ್ನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೀವಿ. ಒಂದು ಅತ್ಯುತ್ತಮವಾದಂತಹ ಆಡಳಿತವನ್ನ, ಒಂದು ಜನಸ್ನೇಹಿ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ಗುರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಇಟ್ಕೊಂಡು ಇವತ್ತು ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಕೆಲಸಗಳು ಏನಾಗಬೇಕು, ಸ್ಥಳದಲ್ಲಿ ಏನನ್ನ ನಿಮ್ಮನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದೇವೆ. ಪಂಚಾಯತಿನಲ್ಲಿರ್ಬೋದು, ತಾಲೂಕ್ ಪಂಚಾಯತಿನಲ್ಲಿರ್ಬೋದು, ಕಂದಾಯ ಇಲಾಖೆಯಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಬೇರೆ ಆರೋಗ್ಯ ಇಲಾಖೆನಲ್ಲಿರ್ಬೋದು, KSRTC, BMTC ನಲ್ಲಿರ್ಬೋದು, ಎಲ್ಲ ಅಧಿಕಾರಿಗಳಿಗೆ ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ಟಿದ್ದೇವೆ. ಸಾರ್ವಜನಿಕರ ಅಹವಾಲುಗಳೇನಿರ್ತದೆ, ನೋವೇನಿರ್ತದೆ, ಆ ನೋವಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಜನಸಂಪರ್ಕ ಸಭೆಯನ್ನ ಹಮ್ಮಿಕೊಂಡು ನಿಮ್ಮನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲ ಬಂದಿದ್ದೀರಿ. ನಮ್ಮ ಅಹವಾಲುಗಳು ಏನಿದೆ, ಫೋನ್ ನಂಬರ್ಗಳನ್ನ ಸಲ್ಲಿಸಿ ಅದರೊಳಗಡೆ ಬರೀರಿ. ಏನಾರ ಇತ್ತು ಅಂದ್ರೆ ವಿಚಾರಗಳು, ಹೆಚ್ಚಿನ ವಿಚಾರಗಳಿತ್ತು ಅಂದ್ರೆ ಅಧಿಕಾರಿಗಳು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ. ಮತ್ತೆ ಅದನ್ನ ಸಂಪರ್ಕ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾರೆ. ಈಗಾಗಲೇ ಶಿವಣ್ಣ ಅವರು ಹೇಳಿದ್ರು, ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ವಿ. ಜೊತೆಗೆ ಆನೇಕಲ್ ತಾಲೂಕಿಗೂ ಸಂಬಂಧಪಟ್ಟಂತೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತೀವಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಸುಮಾರು ಕೆಲಸ ಕಾರ್ಯಗಳನ್ನು, ಕೆರೆ ಅಭಿವೃದ್ಧಿ ಮಾಡ್ತೇವೆ, STP ಮಾಡ್ತೇವೆ, ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡ್ತೇವೆ, ಕಾವೇರಿ ನೀರನ್ನು ಪ್ರತಿ ಮನೆಗೆ ಕೊಡ್ತೇವೆ. ಹೀಗೆ ಅನೇಕ ತಾಲೂಕು ಕಚೇರಿ ಕಟ್ತೀವಿ, ತಾಲೂಕು ಕ್ರೀಡಾಂಗಣ ಮಾಡ್ತೀವಿ. ಹೀಗೆ ಒಂದು 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 ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಸಾರ್ವಜನಿಕರ ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ನಾವು ಒಂದಷ್ಟು ಪ್ರಣಾಳಿಕೆಯನ್ನ ನಾವು ಕೊಟ್ಟಿದ್ವಿ. ಆ ಪ್ರಣಾಳಿಕೆಯ ಆಧಾರವಾಗಿ ಇವತ್ತು ಇಟ್ಕೊಂಡು ಇವತ್ತು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ವಿ. ಕೆಲವು ರಸ್ತೆಗಳು ಸುಮಾರು ಒಂದು 150-200 ಕೋಟಿ ರೂಪಾಯಿಗೂ ಹೆಚ್ಚು ರಸ್ತೆಗಳನ್ನ ಈ ವರ್ಷದಲ್ಲಿ ನಾವು ಕೈಗೆತ್ಕೊಳ್ತಾ ಇದ್ದೀವಿ.
ನಿಮ್ಮ ಪಂಚಾಯತಿನಲ್ಲೂ ಕೂಡ ಶಾಸಕರು ಈಗಾಗಲೇ ಹೇಳಿದ್ರು ಕೆಲವೊಂದು ರಸ್ತೆಗಳನ್ನು ಈ ವರ್ಷ ತೆಗೆದುಕೊಳ್ಳೋದು. ಬಹಳ ಪ್ರಮುಖವಾಗಿ ಎಲ್ಲೇ ಹೋದ್ರು ನಮಗೆ ಕೇಳ್ತಾ ಇದ್ದಿದ್ದು ಏನಪ್ಪಾ ಅಂತ ಅಂದ್ರೆ, ನಮಗೆ ನೀರಿನ ಸಮಸ್ಯೆ ಇದೆ, ಕಾವೇರಿ ನೀರು ಕೊಡಿ, ಬೋರ್ವೆಲ್ ಹಾಕಿದ್ರೆ ನೀರು ಸಿಗೋದಿಲ್ಲ, ಈ ತರದ ಸಮಸ್ಯೆ ಎಲ್ಲ ಪಂಚಾಯಿತಿಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು BWSSB ಮಂತ್ರಿ ಆಗಿರೋದ್ರಿಂದ ಅವರಿಗೆ ನಾನು ಶಿವಣ್ಣವರಿಬ್ಬರು ಹೋಗಿ ಮನವಿ ಮಾಡಿದ್ವಿ, ನಮ್ಮ ಆನೇಕಲ್ ತಾಲೂಕಿಗೆ ನೀರು ಬೇಕು, ನೀರು ಕೊಡಿ ಅಂತ ಹೇಳಿ. ಸೊ ಅಧಿಕಾರಿಗಳೆಲ್ಲ ಕರೆದು ಸಭೆ ಕರೆದು ಸೂಚನೆಯನ್ನ ಕೊಟ್ಟು ಸುಮಾರು 52 MLD ನೀರನ್ನ ಆನೇಕಲ್ ತಾಲೂಕಿಗೆ ಇವತ್ತು ಕಾವೇರಿ ನೀರನ್ನ ಕೊಡಲಿಕ್ಕೆ ತೀರ್ಮಾನವನ್ನ ಮಾಡಿ ಸರ್ಕಾರದ ಆದೇಶವನ್ನ ಹೊರಡಿಸಿದ್ದಾರೆ. ಅದರ ಜೊತೆಗೆ ಸುಮಾರು 759 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೈಪ್ಲೈನ್ ಅನ್ನು ಕೂಡ ಮಾಡಲಿಕ್ಕೆ ಇವತ್ತು ಸರ್ಕಾರ ಮಂಜೂರಾತಿಯನ್ನ ಕೊಟ್ಟಿದೆ. ಇನ್ನೊಂದು ತಿಂಗಳೊಳಗಡೆ ನಾವು ಟೆಂಡರ್ ಅನ್ನ ಅದನ್ನು ಕೂಡ ಕರೆದು ಕೆಲಸವನ್ನು ಕೂಡ ನಾವು ಇನ್ನೊಂದು 4-5 ತಿಂಗಳಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡಿ ಇವತ್ತು ನಿಮ್ಮ ಎಲ್ಲರ ಮನೆಗೆ ನಿರಂತರವಾಗಿ ಒಂದು ಕಾವೇರಿ ನೀರನ್ನ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾನ್ಯ ಶಿವಣ್ಣವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದರ ಜೊತೆಗೆ SDP ಯೋಜನೆ ಅನುಷ್ಠಾನ ಆಗಬೇಕು, ಪೂರ್ತಿ ಆಗಬೇಕು, ಸಂಪೂರ್ಣ ಆಗಬೇಕು ಅಂತ ಹೇಳಿದಿರಿ. ಅದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ, ಅದನ್ನು ಕೂಡ ಸಂಪೂರ್ಣಗೊಳಿಸ್ತೇವೆ. ಮದ್ದೂರಮ್ಮನ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೆಲವರು ಹೇಳಿದಿರಿ, ಅದನ್ನು ಕೂಡ ಶಾಸಕರು ಈಗಾಗಲೇ ಗಮನ ಹರಿಸಿದ್ದಾರೆ. ಸಮಿತಿ ಮಾಡಿ ಈ ದೇವಸ್ಥಾನ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಬರೋರಿಗೆ ಅವೆಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅದನ್ನ ಅನುಕೂಲ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಹೀಗೆ ಅನೇಕ ಆಲೋಚನೆಗಳ ಮಧ್ಯೆ ಅದ್ರ ಜೊತೆಗೆ 5 ಗ್ಯಾರಂಟಿಗಳು ಕೂಡ ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳನ್ನ ಆರ್ಥಿಕವಾಗಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ, ಸರ್ಕಾರದ ದುಡ್ಡಿದೆ ನಿಮಗೆ ಕೊಡಬೇಕು ಅಂತಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಸರ್ಕಾರಕ್ಕೆ ಮತ್ತೆ ದುಡ್ಡು ಅದು ವಾಪಸ್ ಬರುತ್ತೆ. ನೀವು ಆ ದುಡ್ಡನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಖರ್ಚು ಮಾಡ್ತೀರಿ. ಆ ಖರ್ಚು ಮಾಡಿದಂತ ಹಣ ಮತ್ತೆ ಸರ್ಕಾರಕ್ಕೆ ಸೇರುತ್ತೆ. ಬಡವರು ಮತ್ತು ಮಧ್ಯಮ ವರ್ಗದವರ ಹತ್ರ ಆರ್ಥಿಕವಾಗಿ ಅವರಿಗೆ ಶಕ್ತಿಯನ್ನ ಕೊಟ್ರೆ ನೀವು ಜೀವನವನ್ನ ಉತ್ತಮವಾಗಿ ನಡೆಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಸ್ನಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಬಸ್ನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಅಂದ್ರೆ ಬರೀ ಇಲ್ಲಿಂದ ಆನೇಕಲ್ಗೆ ಹೋಗಕ್ಕಲ್ಲ, ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗಿ ಅಂತಲ್ಲ, ಬೆಂಗಳೂರು ಸಿಟಿ ಮಾರ್ಕೆಟ್ ಹೋಗಿ ಬನ್ನಿ ಅಂತಲ್ಲ. ಇವತ್ತು ಆನೇಕಲ್ಲಿಂದ ಬೆಳಗಾಂ ಹೋಗಿ ಅಂತ ಅವಕಾಶ ಕೊಟ್ಟಿದ್ದೀವಿ, ಮಂಗಳೂರಿಗೆ ಹೋಗಿ ಅಂತ ಅವಕಾಶ ಕೊಟ್ಟಿದ್ದೀವಿ, ಧರ್ಮಸ್ಥಳಕ್ಕೆ ಹೋಗಿ ಅಂತ ಅವಕಾಶ ಕೊಟ್ಟಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಂತ ಅವಕಾಶ ಕೊಟ್ಟಿದ್ದೀವಿ. ನೀವೆಲ್ಲಿ ಬೇಕೋ ಅಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಉಚಿತವಾಗಿ ಓಡಾಡಿ ಅಂತ ಹೇಳಿ ಅವಕಾಶ ಕೊಟ್ಟಿರೋದ್ರಿಂದ ಕೆಲವರು ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಎದ್ದು ಸಾಯಂಕಾಲ ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಅವ್ರು ಒಂದೊಂದು ದಿನಕ್ಕೆ 1 ತಿಂಗಳಿಗೆ 2,500 ರೂಪಾಯಿ ಬಸ್ ಚಾರ್ಜ್ ಖರ್ಚಾಗುತ್ತೆ. 2,000-2,500 ರೂಪಾಯಿ ಬಸ್ಗೆ ಬೇಕು. ಒಂದು ಕುಟುಂಬದವರು ಹೆಣ್ಣು ಮಕ್ಕಳು 3 ಜನ ಓಡಾಡ್ತೀವಿ ಅಂತ ಅಂದ್ರೆ ಅದಕ್ಕೊಂದು 2,500 ರೂಪಾಯಿ ದುಡ್ಡು ಬೇಕು ಎಲ್ಲೇ ಹೋಗ್ಬರ್ತೀನಿ ಅಂತ. BMTC ನಲ್ಲಿ ಇರ್ಬೋದು, KSRTC ನಲ್ಲಿ ಇರ್ಬೋದು, ಯಾರೇ ಓಡಾಡ್ತೀನಿ ಅಂತ. ಇವತ್ತು ಉಚಿತ ಆಗಿರೋದ್ರಿಂದ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ 1,500ರಿಂದ 2,000 ರೂಪಾಯಿ ಹಣ ಉಳಿತಾಯ ಆಗ್ತಾ ಇದೆ. ಎಷ್ಟು ಜನ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು ಈ ರಾಜ್ಯದಲ್ಲಿ KSRTC BMTC ನಲ್ಲಿ ಅಂದ್ರೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಪ್ರತಿನಿತ್ಯ ಬೆಳಗ್ಗೆ ಒಂದ್ಸಾರಿ ಹೋಗ್ತಾ ಇದ್ದಾರೆ, ಸಾಯಂಕಾಲ ಒಂದ್ಸಾರಿ ಹೋಗ್ತಾ ಇದ್ದಾರೆ. ಒಟ್ಟು 60 ಲಕ್ಷ ಜನ ಬೆಳಗ್ಗೆ 30 ಲಕ್ಷ ಹೋಗ್ತಾರೆ, ಸಾಯಂಕಾಲ ತಿರುಗಿ ವಾಪಸ್ 30 ಲಕ್ಷ ಹೋಗ್ತಾರೆ. ಸೊ ಒಟ್ಟು ಆ ಒಂದು ಜನಸಂಖ್ಯೆ ಇವತ್ತು ಬಸ್ನಲ್ಲೇ ಓಡಾಡದೇ ಇದ್ದವರೆಲ್ಲ ಇವತ್ತು ಬಸ್ನಲ್ಲಿ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಸ್ಗಳ ಬೇಡಿಕೆ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಕೂಡ ಇವತ್ತು ಹೆಚ್ಚುವರಿ ಬಸ್ಗಳನ್ನ ಸುಮಾರು 6,000 ಬಸ್ಗಳನ್ನ ಖರೀದಿ ಮಾಡಿ ಡ್ರೈವರ್ ಕಂಡಕ್ಟರ್ ಕೂಡ 6,000 ಜನರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸೊ ಇದರಿಂದ ನಿಮಗೂ ಕೂಡ ಸಂಪರ್ಕ ಜಾಸ್ತಿ ಆಯ್ತು, ಬಸ್ಗಳ ಓಡಾಟನೂ ಜಾಸ್ತಿ ಆಯ್ತು, ಉದ್ಯೋಗಗಳು ಕೂಡ ಸೃಷ್ಟಿ ಆಯ್ತು. ಸೊ ನಿಮ್ಮ ಮೇಲೆ ಇದ್ದಂತ ಆರ್ಥಿಕ ಹೊರೆ ಕೂಡ ಕಡಿಮೆ ಆಯ್ತು. ಈ ರೀತಿಯಾದಂತಹ ಒಂದು ಯೋಜನೆ ಇಡೀ ದೇಶದಲ್ಲಿ ಇಲ್ಲ. ತಮಿಳುನಾಡದಲ್ಲಿ ಪಕ್ಕದಲ್ಲಿ ತಮಿಳುನಾಡಲ್ಲಿ ಇದೆ, ಆ ಜಿಲ್ಲೆ ಮಾತ್ರ ಓಡಾಡಬೇಕು, ಬೇರೆ ಎಲ್ಲೂ ಇಲ್ಲ, ಬೇರೆ ಎಲ್ಲೂ ಓಡಾಡಕ್ ಸಾಧ್ಯ ಇಲ್ಲ. ಅವರು ಅಧಿಕಾರಕ್ಕೆ ಬಂದ ಮೇಲೆ 1.5 ವರ್ಷ ಆದ್ಮೇಲೆ ಜಾರಿಗೆ ತಂದ್ರು. ನಾವು ಅಧಿಕಾರಕ್ಕೆ ಬಂದ
ಮೊದಲನೇ ವಾರ 15 ದಿನದಲ್ಲೇ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದ್ವಿ. 2ನೇ ತಿಂಗಳಿಗೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಜಾರಿಗೆ ತಂದ್ವಿ. ಎಲ್ರಿಗೂ ಕರೆಂಟ್ ಫ್ರೀ. 1,62,00,000 ಜನ ಕುಟುಂಬಗಳು, 1,62,00,000 ಕುಟುಂಬಗಳು ಇವತ್ತು ಕರೆಂಟ್ ಅನ್ನ ಉಚಿತವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಎಲ್ಲರೂ ಕೂಡ ಯಾರು ಇದನ್ನ ವಿರೋಧ ಮಾಡ್ತಾ ಇದ್ರು, ಯಾವ ಪಕ್ಷದವರು ಇದನ್ನ ವಿರೋಧ ಮಾಡ್ತಾ ಇದ್ರು, ಯಾವ ಗ್ಯಾರಂಟಿಯನ್ನ ವಿರೋಧ ಮಾಡ್ತಾ ಇದ್ರು, ಆ ಗ್ಯಾರಂಟಿಯನ್ನ ಅವರು ಕೂಡ ಬೇಕು ನಮ್ಗೆ ಅಂತೇಳಿ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಅರ್ಜಿಗಳನ್ನ ಹಾಕೊಂಡು ಅವರು ಕೂಡ ಪಡೆದಿದ್ದಾರೆ. ಸೊ ಇದು ನಮ್ಮ ಸರ್ಕಾರದ ಬದ್ಧತೆ. ನಾವು ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಇವತ್ತು 2,000 ರೂಪಾಯಿ ಹಣ ಕೂಡ ಇವತ್ತು ಸಾಕಷ್ಟು ಜನಕ್ಕೆ ಇಲ್ಲಿ ಬಂದಿದೆ. ಇಲ್ಲಿ ನಾನು ನೋಡ್ತಾ ಇದ್ದೇನೆ ಎಷ್ಟು ಜನಕ್ಕೆ ಬಂದಿದೆ ಏನು ಎಂತ ಅಂತೇಳಿ. ಸುಮಾರು 1,415 ಕುಟುಂಬಗಳ ಪೈಕಿ ಇವತ್ತು 1,233 ಕುಟುಂಬಗಳಿಗೆ ಇವತ್ತು 2,000 ರೂಪಾಯಿ ಬರ್ತಾ ಇದೆ. ಇನ್ನ 133 ಕುಟುಂಬಗಳಿಗೆ ಬರಬೇಕು. ನೀವು ಆಧಾರ್ ಲಿಂಕ್ ಮಾಡ್ಕೊಳ್ಳೋದು, ಜೊತೆಗೆ ಬ್ಯಾಂಕ್ ಅಕೌಂಟ್ ನ ಸರಿಪಡಿಸ್ಕೊಳ್ಳುವಂಥದ್ದು. ಯಾರು ಇಲ್ಲಿ ಬಂದಿಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಎಂಟ್ರಿ ಮಾಡಿಸ್ಕೊಳ್ಳಿ. ಏನ್ ಬೇಕೋ ಅದನ್ನ ಮಾಹಿತಿಯನ್ನು ತಂದಿದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆಯವರೆಲ್ಲ ಇಲ್ಲೇ ಇದ್ದಾರೆ. ಅವರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ, ಡೇಟಾ ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡಿ ನಿಮಗೆ ಮಾರ್ಗದರ್ಶನವನ್ನ ಅವರು ಕೊಡ್ತಾರೆ. ಸೊ ಇದೆಲ್ಲ ಯಾತಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಶಕ್ತಿ ಕೊಡಬೇಕು ಅಂತ. ಸುಮಾರು ವರ್ಷಕ್ಕೆ ಈ ವರ್ಷ 40,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಮುಂದಿನ ವರ್ಷ 60,000 ಕೋಟಿ ರೂಪಾಯಿ ಆಗುತ್ತೆ. 60,000 ಕೋಟಿ ರೂಪಾಯಿ ಹಣನೂ ಕೂಡ ನೇರವಾಗಿ ಸಾರ್ವಜನಿಕರ ಕೈಗೆ ಸಿಗ್ತಾ ಇದೆ. ಯಾರ ಕೈಗೆ? ಅಧಿಕಾರಿಗಳ ಕೈಗಲ್ಲ, ರಾಜಕಾರಣಿಗಳ ಕೈಲಲ್ಲ. ಈ ರಾಜ್ಯದ ಬಡವರು, ಮಧ್ಯಮ ವರ್ಗದವರು, ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದವರು, ಎಲ್ಲ ಜಾತಿಯ ಎಲ್ಲ ವರ್ಗದ ಜನರ ಕೈಗೆ ಇವತ್ತು 60,000 ಕೋಟಿ ರೂಪಾಯಿ ಹಣ ತಲುಪುವಂತ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಯಾರಾದ್ರೂ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಂತಕ್ಕಂಥದ್ದನ್ನ ತಾವ್ಯಾರು ಕೂಡ ಮಾಡಿಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂದ್ರೆ, ನಾವು 15 ಲಕ್ಷದ ವಿಚಾರ ಮಾತಾಡ್ತಾ ಇಲ್ಲ. ನಿಮ್ಮ ಅಕೌಂಟ್ ಎಲ್ಲ ಓಪನ್ ಮಾಡ್ಬಿಟ್ರಿ ಕ್ಯೂನಲ್ಲಿ ನಿಂತ್ಕೊಂಡು. ಏನ್ ಬ್ಲಾಕ್ ಮನಿ ಹಿಡ್ಕೊಂಡ್ ಬರ್ತಾರೆ, ಬ್ಲಾಕ್ ಮನಿ ತಂದ್ಬಿಟ್ರು 15 ಲಕ್ಷ ದುಡ್ಡು ನಮ್ಮ ಅಕೌಂಟ್ ಬಂದ್ಬಿಡ್ತು ಅಂತೇಳಿ. ಇವತ್ತು ಪ್ರತಿ ತಿಂಗಳು ನಮ್ಮ ಯೋಜನೆಯಿಂದ 5 ಯೋಜನೆಯಿಂದ ಕನಿಷ್ಠ 5,000 ಕುಟುಂಬಕ್ಕೆ ತಲುಪ್ತಾ ಇದೆ. ಒಂದು ವರ್ಷಕ್ಕೆ 60,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದನ್ನ ತಾವ್ಯಾರು ಕೂಡ ಮರಿಬಾರ್ದು. ನೀವು ಹೇಳ್ಕೊಳ್ಳಿ ಕೂಡ ರಾಜಕೀಯ ಪಡಿಸಬಾರ್ದು. ನೀವು ಬರ್ತಾ ಇದೆ ಅಂದ್ರೆ ಬರ್ತಾ ಇದೆ ಅಂತ ಹೇಳಿ ಯಾರೇನು ಹೆದರ್ಕೊಳ್ಳೋದು ಇಲ್ಲ. ಯಾಕೆ ನಾಚ್ಕೋತೀರಿ? ಒಂದಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ. ನೀವು ರೇಷನ್ ಕಾರ್ಡ್ ಈಗ ಕೇಳ್ತೀರಿ, ಯಾಕೆಂದ್ರೆ 2,000 ಬರ್ತಾದೆ ಅಂತ. ರೇಷನ್ ಕಾರ್ಡ್ ಬಗ್ಗೆ ಯಾರು ಕೂಡ ನೀವು ಗಮನ ಹರಿಸಿರ್ಲಿಲ್ಲ. ರೇಷನ್ ಕಾರ್ಡ್ ಬೇಕು ಅಂತ. ಈಗ 2,000 ಬರ್ತಾದೆ, ಅಕ್ಕಿ ದುಡ್ಡು ನಿಮ್ಮ ಅಕೌಂಟ್ ಬರ್ತಾ ಇದೆ ಅಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಎಲ್ಲಿಲ್ಲದ ಬೇಡಿಕೆ ಪ್ರಾರಂಭ ಆಗೋಗಿದೆ. ಒಂದು ಸ್ವಲ್ಪ ದಿನ ಇದೆಲ್ಲ ಸೆಪರೇಟ್ ಆದ್ಮೇಲೆ ರೇಷನ್ ಕಾರ್ಡ್ ಅನ್ನ ಕೊಡೋ ಕೆಲಸ ಮಾಡ್ತೇವೆ. ಯಾಕೆ ಅಂತ ಅಂದ್ರೆ ಈಗ ಸುಮಾರು ಜನ ಕೆಲವರಿಗೆಲ್ಲ ತಲುಪಬೇಕಾಗಿದೆ. ಅದನ್ನ ವೆರಿಫೈ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಮುಗಿಸಿದ ನಂತರ ನಾವು ನಿಮ್ಗೆ ಏನು ಬಾಕಿ ಇರ್ತಕ್ಕಂಥವ್ರು ಕೂಡ ಯಾರು ಅರ್ಹರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಈ ಒಂದು ರೇಷನ್ ಕಾರ್ಡ್ ಇರ್ಬೋದು, ಈ ಯೋಜನೆಗಳಿರ್ಬೋದು ವಿಸ್ತರಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿದ್ದೀರಿ. ನಮಗೆ ನಿಮ್ಮ ಸಮಸ್ಯೆಗಳನ್ನ ನಾವು ಕೂಡ ಆಲಿಸ್ತೇವೆ. ಏನೇನು ಸಮಸ್ಯೆಗಳಿದೆ ನಿಮ್ಮ ದೂರವಾಣಿ ಸಂಖ್ಯೆ, ಫೋನ್ ನಂಬರ್ಗಳನ್ನ, ಮೊಬೈಲ್ ನಂಬರ್ ಅನ್ನ ಅದರಲ್ಲಿ ಬರೆದುಕೊಟ್ರೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೇವೆ. ತಮ್ಮ ಆಶೀರ್ವಾದ, ತಮ್ಮ ಸಹಕಾರ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಇದು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಒಂದು ಕೊಡುಗೆ. ಇದನ್ನ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಇದನ್ನು ಗಮನಕ್ಕೆ ಹರಿಸ್ಕೋಬೇಕು. ಇದು
ನಂದಲ್ಲ ಇವಾಗ ಎದ್ದು ಬಂದಿರೋದು ಗೊತ್ತಾಯ್ತು ಲೈವ್ ಆಗಿ ಪೂರ್ತಿ ಯಾವುದಿಲ್ಲ ನಮಗೆ ನನಗೆ ತಗೊಂಡು ಒಳ್ಳೆ ತಾನೆ ಹೊಸಕೆರೆ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ನಮ್ಮ MP ಸಾಹೇಬರಾದಂಥ DK ಸುರೇಶ್ ಅಣ್ಣವರು ಮತ್ತು ನಮ್ಮ ಶಾಸಕರು ಆನೇಕಲ್ ಶಾಸಕರು ಶಿವಣ್ಣವರು ಆಗಮಿಸಿದರು. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಒಳ್ಳೆ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಅವರು. ನಮ್ಮ ಆನೇಕಲ್ ತಾಲೂಕಿನ ಕಾವೇರಿ ನೀರು ಅಂತಿಮವಾಗಿ ಕಾವೇರಿ ನೀರಿನ ಆದೇಶ ಆಗಿದೆ ಅಂತ ಹೇಳಿದ್ರು. ಒಳ್ಳೆ ನಮಗೆಲ್ಲ ಖುಷಿ ಪಡುವಂಥ ವಿಚಾರ ಅದು. ನಾವೆಲ್ಲ ಕಾವೇರಿ ನೀರು ಕುಡಿಯೋಂಥ ಭಾಗ್ಯ ನಮಗೆ ನಮ್ಮ MP ಸಾಹೇಬರು ಮತ್ತು ಶಿವಣ್ಣವರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ಇನ್ನು ಮುಂದೆ ಮಾರ್ಚು ಏಪ್ರಿಲ್ ನಂತರ ಎಲ್ಲ ತಾಲೂಕಿನ ರಸ್ತೆಗಳು ಮತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭವಾಗ್ತದೆ. ಇನ್ನು ಮುಂದೆ ನೀವೇ ಮಾಧ್ಯಮದವ್ರನ್ನ ಪ್ರಸಾರ ಮಾಡ್ತೀವಿ, ಒಳ್ಳೆ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತಬಿಟ್ಟು ನಮ್ಮ ಶಾಸಕರು ಶಿವಣ್ಣವರು ತುಂಬ ಶ್ರಮಪಟ್ಟು ಅವರು ಅದೊಂದು ಕನಸಾಗಿತ್ತು. ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲಿ ಗೂಡಿ ಇಬ್ಬರೂ ಸೇರಿ ಆದೇಶ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ತುಂಬ ಖುಷಿ ಪಡೋದಂಥ ವಿಚಾರ. ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ನಮ್ಮ ಇಂಥ ಶಾಸಕರು ಹಾಗೂ ನಮ್ಮ ಸಂಸದರು ಸಿಕ್ಕಿದ್ದಾರೆ ಅಂದ್ಬಿಟ್ಟು ನಾವು ತುಂಬ ಹೆಮ್ಮೆ ಪಡ್ತೀವಿ. ನಾವು ಮೊದಲು ಸಣ್ಣ ವಯಸ್ಸಿನಲ್ಲಿ ಕಾರ್ಯಕ್ರಮಗಳು ನಾನು ಭಾಗವಹಿಸ್ತಾ ಇದ್ದೆ, ನೋಡೋಕೆ ಬರ್ತಾಯಿದ್ದೆ. ಆವಾಗ ಎಲೆಕ್ಷನ್ 5 ವರ್ಷಕ್ಕೊಂದು ಸಾರಿ MP ಸಾಹೇಬರು ನೋಡ್ಬೋದಾಯಿತು. MP ಲೋಕಸಭೆ ಸದಸ್ಯರು ನೋಡ್ತಾಯಿದ್ರು. ನಾವು ಕುಮಾರಸ್ವಾಮಿಯಿಂದ ಹಿಂದೆಯಿಂದ ಹೇಳ್ತಾ ಇದ್ದೀವಿ, ನಮ್ಮ ಚಂದ್ರಶೇಖರ ಮೂರ್ತಿ ಕಾಲದಿಂದ ನೋಡ್ತಾ ಇದ್ದೀವಿ. ಎಲೆಕ್ಷನ್ ಚುನಾವಣೆ ಮಾತ್ರ ನೋಡ್ತಾ ಇದ್ದೀವಿ ನಾವು. ಈಗ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮದುವೆ ಆಗಲಿ, ಒಂದು ಗ್ರಾಮ ಪಂಚಾಯತಿ ಕಾರ್ಯ ಉದ್ಘಾಟನೆ ಆಗಲಿ, ಒಂದು ಸಣ್ಣ ಕೆಲಸಗಳು MP ಅವರು ಸಿಗ್ತಾರೆ ನಮಗೆ. ಅವರು ನಮಗೆ ಸಿಕ್ಕಿರೋದಂಥ ಭಾಗ್ಯ ಅಂತ ತಿಳ್ಕೊಂಡಿದ್ದೀವಿ. ಅವರಿರೋವರೆಗೂ ನಮಗೆ ನಮ್ಮ ತಾಲೂಕಿನ ಅಭಿವೃದ್ಧಿ ನಡೀತದೆ ಅಂತ ನಾವು ಭಾವಿಸಿದ್ದೀವಿ. ಮುದ್ದರಪ್ಪ ಭವಿಷ್ಯವಾಣದಲ್ಲಿ ಪರಿಣಿತರು. ಈ ಬಾರಿ ಲೋಕಸಭೆ ಚುನಾವಣೆ ಏನಾಗ್ಬೋದು, ಇಷ್ಟು ಅಂತ ಗೆಲ್ಬೋದು ಏನು ಅಂತ ನಮ್ಮ ತಾಲೂಕಿನಲ್ಲಂತೂ DK ಸುರೇಶ್ ನಿಂತ್ಕೊಂಡ್ರೆ ಈ ಸಾರಿ 6 ಲಕ್ಷ ಮೇಲೆ
ಚುನಾವಣೆಯಲ್ಲಿ ಲೀಡ್ ಕೊಡ್ತಾರೆ ನಾನು ಹೇಳಿರ್ತೀನಿ. ಆನೇಕಲ್ ತಾಲೂಕು ಆನೇಕಲ್ ತಾಲೂಕಲ್ಲ, ಟೋಟಲ್ 8 ಕ್ಷೇತ್ರದಲ್ಲಿ ಸೇರಿ 6 ಲಕ್ಷ ಮೇಲೆ ಲೀಡ್ ಇರ್ತದೆ. ನೀವು ನೋಡಿ ಮತ್ತೆ ಪ್ರಸಾರ ಮಾಡಬೇಕು. ಈಗ ಮೊನ್ನೆ ಬಾಬು ಅವ್ರು ಕೇಳಿದ್ರು MLA ಎಲೆಕ್ಷನ್ ಚುನಾವಣೆಯಲ್ಲಿ ಎಷ್ಟು ಮತ ಬರ್ಬೋದು. ನಾನು ಹೇಳಿದೆ 30,000 ಮೇಲೆ ಚುನಾವಣೆಯವ್ರು ಗೆಲ್ತಾರೆ ಅಂತ ಹೇಳಿದೆ. ಅದಕ್ಕೆ ಮೊದಲು ಕೇಳಿದ್ರು, ಅವರೇ ಕೇಳಿದ್ರು 8,500 ಗೆಲ್ತಾರೆ ಅಂತ ಹೇಳಿದ್ದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಲೋಕಸಭಾ ಸದಸ್ಯ ಸುರೇಶ್ ಅಣ್ಣವರು 6 ಲಕ್ಷದ ಮೇಲೆ ಲೀಡಲ್ಲಿ ಗೆಲ್ತಾರೆ ನೋಡಿ. ಸರ್, ಈಗ BJP JDS ಒಂದಾಗಿದೆ ಸರ್, ಇದರಿಂದ ಕಾಂಗ್ರೆಸ್ ಹಿನ್ನಡೆ ಆಗಲ್ವಾ ಅಂತ? ನಮ್ಮ ಸುರೇಶ್ ಅಣ್ಣ ಅಂದರೆ ಇಲ್ಲಿ ನಿಂತ್ಕೊಂಡ್ರೆ ಅಭ್ಯರ್ಥಿ ಆದರೆ ಯಾವ ಹಿನ್ನಡೆ ಯಾವುದೂ ಆಗಲ್ಲ. ಅವ್ರು ಕೆಲಸ ಮಾಡಿರ್ತಾರೆ, ಜನದ ಜೊತೆಯಲ್ಲಿ ಅಷ್ಟು ಬೆರೆತಿರ್ತಾರೆ, ಅವ್ರು ಓಟ್ ಅಷ್ಟು ತೆಗಿತಾರೆ ಅಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಮೋದಿಯವರ ಕೆಲಸ ಈ ರಾಮ ಮಂದಿರ ವಿಚಾರವಾಗಿ ಸಾಕಷ್ಟು ಪ್ರಗತಿ ಕಾಣಿಸ್ತಾ BJP. ಈಗ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಎಲ್ಲಾದರೂ ನೋಡಿದ್ದೀರಾ ದೇಶದಲ್ಲಿ? ನಮ್ಮ ಹಿಂದೂಗಳು ದೇವರ ಪ್ರತಿಷ್ಠಾಪನೆ ಇಲ್ದಿರ ಇನ್ನು ಉದ್ಘಾಟನೆ ಆಗಿರೋ ನೋಡಿದ್ದೀರಾ? ಇನ್ನು ದೇವರ ಪ್ರತಿಷ್ಠಾಪನೆ ಇಲ್ಲ, ಉದ್ಘಾಟನೆ ಮಾಡ್ತಾರೆ. ತರಾತುರಿಯಲ್ಲಿ ಚುನಾವಣೆ ಗಿಮಿಕೊಂಡು ಮಾಡ್ತಾ ಇದ್ದಾರೆ. ಅವರೆಲ್ಲನ ಮಾಡ್ಕೊಳ್ಳಿ, ಅದರಿಂದ ನಮಗೇನು ಲಾಭ ಆಗಲ್ಲ. ರಾಮ ಮಂದಿರ ಕಟ್ಕೊಳ್ಳಿ, ಅವ್ರು ಲಕ್ಷ್ಮಣ ಮಂದಿರನ ಕಟ್ಕೊಳ್ಳಿ. ಅದರಿಂದ ನಮ್ಮ ಜನಗೆ, ನಮ್ಮ ಕಾಂಗ್ರೆಸ್ಸಿಗೆ, ನಮ್ಮ ತಾಲೂಕಿನಲ್ಲೇ ಆಗಲಿ, ನಮ್ಮ ರಾಜ್ಯದಲ್ಲಾಗಲಿ ಯಾವುದಾಗಲ್ಲ. ಈಗಾಗಲೇ ಮೋದಿಯವರು 6 ಸಾರಿ ನಮ್ಮ ರಾಜ್ಯ ಪ್ರವಾಸ ಮಾಡಿದ್ರು. ಅವ್ರು ಪ್ರವಾಸ ಮಾಡಿರೋ ಕಡೆ ಎಲ್ಲ ಸೋತೋದ್ರು. ನಮ್ಮ ಜನ, ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಮೋದಿಗೆ ಬೆರಗಾಗಲ್ಲ. ಕೆಲಸ ಅಭಿವೃದ್ಧಿ ನೋಡ್ತಾ ಇದ್ದಾರೆ. ಈ ಸಾರಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡಲಿಲ್ವಾ, ನೆಕ್ಸ್ಟ್ ಕಾಂಗ್ರೆಸ್ಸನ್ನು ಸೋಲಿಸ್ತಾರೆ. ಕಾಂಗ್ರೆಸ್ ಅವರು ಜನ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಗೆಲ್ಲಿಸ್ತಾರೆ. ಅವರು ಅಂತ್ಯಕಂತೆಗಳಿಗೆ, ಅವರ ಆಶ್ವಾಸನೆಗೆ ನಮ್ಮ ಕರ್ನಾಟಕ ಜನ ಬೆರಗಾಗಲ್ಲ. ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ರು. ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅಣ್ಣವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಈ ನಮ್ಮ ಪಂಚಾಯತಿಯಲ್ಲಿ ಏನೇನು ಕುಂದುಕೊರತೆಗಳಿದೆ ಅದನ್ನು ಆದಷ್ಟು ಬೇಗ, ರಸ್ತೆಗಳಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಬೇಗ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಚಿಂತನಮೂಡೋಳ ಗ್ರಾಮದಲ್ಲಿ ನಂಬರ್ ಕಾಣದ ಖರಾಬು ಅಂತ ಹಕ್ಕುಪತ್ರ ನೀಡಿದ್ದು, ಅದನ್ನು ಈ ಸ್ವತ್ತು ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ಬೇಕು ಅಂತ ನಾವು ಇವಾಗ ಮನವಿ ಕೊಟ್ಟಿದ್ವಿ. ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತೀವಿ.